2012ನೇ ಇಸ್ವಿನಲ್ಲಿ ಒಂದು ಮಹಿಳೆಯಿಂದ ಶುರುವಾಗ್ತದೆ. ಆ ಮಹಿಳೆಯದು ಜಾಗ ನನ್ನ ಜಾಗ, ಆಶ್ರಮದವರು ಕಾಂಪೌಂಡ್ ಹಾಕೊಂಡಿದ್ದಾರೆ, ನಮ್ಗೆ ಬಿಟ್ಕೊಟ್ಟಿಲ್ಲ ಅಂತ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ ತಮಗೆ 23ನೇ ಕಿಲೋಮೀಟರ್ ಅಂತಲ್ಲಿದೆ, ಇಲ್ಲಿಂದ ರೇಸಿಗೆ 21 ಕಿಲೋಮೀಟರ್. ಅಲ್ಲಿ ಸರ್ಕಾರಿ ರಸ್ತೆ ಇರುತ್ತೆ. ಆ ಸರ್ಕಾರಿ ರಸ್ತೆ ಧಾರವಾಡ ನಾನು ಕೇಳ್ತೀನಿ. 2001ನೇ ಇಸ್ವಿನಲ್ಲಿ ಸರ್ಕಾರಿ ಅನುದಾನದಲ್ಲಿ ಆಗಿರುವಂತ ರಸ್ತೆ ಅದು 1.5 ಕಿಲೋಮೀಟರ್. ಆ 1.5 ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ರಂಗಮ್ಮಾಜಿಯ ಜಾಗ ಇರುವಂತದ್ದು. 23 ಕಿಲೋಮೀಟರ್ ನಲ್ಲಿ ಇರುವಂತ ಜಾಗದಲ್ಲಿ ಈ ರಸ್ತೆ ಇದೆ. ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ. ಆ ಎಂಬತ್ತರುವಂತ ಕಂಪ್ಲೇಂಟ್ ಏನಂದ್ರೆ, ನಮ್ಮ ಮಾವನ ಹೆಸರು ಹನುಮಯ್ಯ ಅನ್ನೋ ಹೆಸರಲ್ಲಿ 2 ಎಕರೆ ಜಾಗ PTCL ಮೊದಲು ಅದು ರೋಬೋ ಫುಡ್ ಸ್ಕೀಮ್ ನಲ್ಲಿ ಅಲ್ಲಿ 106 ಎಕರೆ 1960 ಆಜುಬಾಜಿನಲ್ಲಿ 106 ಎಕರೆ ರೋಬೋ ಫುಡ್ ಸ್ಕೀಮ್ ನಲ್ಲಿ ಟೆಂಪರರಿ ಗ್ರಾಂಟ್ 5 ವರ್ಷಕ್ಕೆ ಕೊಡುವಂಥದ್ದು. ಅದಾದ್ಮೇಲೆ ರೆಗ್ಯುಲರೈಸ್ ಮಾಡೋದಕ್ಕೆ ಕೆಲವೇ ಅರ್ಜಿ ಸಲ್ಲಿಸಿಕೊಳ್ತಾರೆ. ಮಾಹಿತಿ ಬಂದವರು, ಸಭೆ ಬಂದವರು, ಅದರಲ್ಲಿ ಅನ್ವಯ ಕೊಡೋದು ಅವರಿಗೆ ಮುಖ್ಯವಾಗಿರ್ತದೆ. ನಾವು ಆ ಜಾಗನ ಬಿಡಿಸ್ಕೊಳ್ಳೋದಕ್ಕೆ ಅಂತೇಳಿ ತಾವು ಹೇಳಿದಂಗೆ ನ್ಯಾಯಯುತವಾದ ಹೋರಾಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ವಕೀಲರಾಗಿ ಮತ್ತೆ ಕೆಲವರ ಸಹಾಯ ತಗೊಂಡು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ. ನಾವು ಸೂಟ್ ಫೈಲ್ ಮಾಡ್ತೀವಿ. ನೋಟ್ ಮಾಡಿ ಅದನ್ನ ಫೈಲ್ ಮಾಡ್ತೀವಿ. ಅದ್ರಲ್ಲಿ ಇಂಜೆಕ್ಷನ್ ಆರ್ಡರ್ ಆಗುತ್ತೆ, ನಾಟ್ ಇಂಟರ್ಫಿಯರ್ ಅಂತೇಳಿ ನಾವು ಹೋಗೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಅವ್ರ ಗೇಟ್ ಒಳಗೆ ಅವಕಾಶ ಇಲ್ಲ. ಅವ್ರಿಗೆ 3 ಕಿಲೋಮೀಟರ್ ಒಳಗಡೆ ಕಾಲಕ್ರಮೇಣ ಏನಾಗುತ್ತೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಮತ್ತೆ ಕೋರ್ಟ್ನ ಆದೇಶಕ್ಕೂ ಕೂಡ ಅವರು ಬೆಲೆ ಕೊಡೋದಿಲ್ಲ. ಅವರಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ. ವೈರ್ಲೆಸ್ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತಾರೆ, ಯಾರನ್ನೂ ಅಲೋ ಮಾಡಲ್ಲ. ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಪೊಲೀಸ್ ಚೀಫ್ ಸಹ ಹೊರಗಡೆ ನಿಲ್ಲಿಸ್ತಾರೆ. ಅದಾದ ನಂತರ ನಾವು ವೈಯಕ್ತಿಕವಾಗಿ ನ್ಯಾಯಯುತವಾಗಿ ಹೋರಾಡಕ್ಕಾಗಲ್ಲ ಅಂತ ನಮ್ಮನ್ನ ಅವರಿಗೆ ಬರುತ್ತೆ. ಮೇಮಂತ ಅವರು ಆನೆಯ ವಿರುದ್ಧ ನಾವು ಹೋರಾಡಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಅಲ್ಲಿಂದ ಮುಂದೆ ಬರ್ತೀವಿ. ಮತ್ತೊಂದು ಹೆಜ್ಜೆ ಮುಂದೆ ಬಂದು ನಾವು CRDC ಅಲ್ಲಿ ಹೋಗ್ತೀವಿ. ಕೇವಲ ರೈತರು ಅಂತ ಹೋಗಿಲ್ಲ, ಅವತ್ತು ನ್ಯಾಯಯುತ ಕಂಪ್ಲೇಂಟ್ ಅವರ CRDC ನಲ್ಲಿ ಅವತ್ತು ಮಹಾನ್ ಒಬ್ಬ ಆಫೀಸರ್ ಇದ್ರು, ರವೀಂದ್ರ ಸರ್ ಅಂತ ವ್ಯಕ್ತಿ ನಿರೂಪಿತ ಅಧಿಕಾರದಲ್ಲಿ ಅವರು ಡೈರೆಕ್ಷನ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ FIR ಆಗ್ಬೇಕು ಅಂತಾರೆ. ಡಿಸ್ಪೋಸಲ್ ಮಾಡಿರ್ತಾರೆ ನಮ್ಮನ್ನ ಜಾತಿಯಿಂದ. FIR ಆಗುತ್ತೆ. ಅದೆಲ್ಲ FIR ತಗೊಂಡು ಒಳಗಡೆ ಹೋಗೋದೇ ಮಾಡ್ತೀವಿ. ಅವರನ್ನು ಕೂಡ there is no proper cooperation. ಪೊಲೀಸ್ನವರು ಎದುರ್ತಾರೆ. ಅವ್ರಿಗೆ RN ಭೇಟಿ ಮಾಡಿ, DN ಭೇಟಿ ಮಾಡಿ, ತಹಸೀಲ್ದಾರ್ ಭೇಟಿ ಮಾಡಿ, ಕಡೆಗೆ AC ತಹಸೀಲ್ದಾರ್ ಎಲ್ಲರೂ ಬರ್ತಾರೆ. ಅವ್ರ ಚಿಂತೆ ಒಳಗಡೆ ವಿಚಾರ ಏನಿರ್ಬೇಕಂದ್ರೆ ಸರ್ ನೋಡಿ, ತಮಗೆ 21ನೇ ಕಿಲೋಮೀಟರ್ಗೆ ಶುರುವಾಗುತ್ತೆ. ನಿಮಗೆ ಲಕ್ಷ್ಮೀಪುರ ಗ್ರಾಮ ಅಂತ ಅಲ್ಲಿ ಶುರುವಾದ್ರೆ ಉದಿಪಾಡಿವರೆಗೂ ಈ 23 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಸ್ಟ್ರೆಚ್. ನೀವು ಅಳತೆ ಹೇಳ್ತೀನಿ. ನಮ್ಮ ಸಹೋದರರ ಏನಂದ್ರೆ ಅವರು 290 ಎಕರೆನ ಒತ್ತುವರಿ ಮಾಡಿದ್ದಾರೆ ಅಂತ ಮಾಹಿತಿ ಹೇಳ್ತಿದ್ದಾರೆ. ಇದು ಸರ್ಕಾರ ಕೊಟ್ಟಿರುವಂತ ರಿಪೋರ್ಟ್. ಆಕ್ಚುಲಿ ಅಂದ್ರೆ ಒಂದು ಸ್ಟ್ರೆಚ್ 2 ಕಿಲೋಮೀಟರ್, ಅಲ್ಲಿಂದ ಬಸಪ್ಪನ ಪಾಡಿಗೆ 3 ಕಿಲೋಮೀಟರ್ ಆಗುತ್ತೆ. ನನಗೆ ನಾರ್ತ್ ಸೌತ್ 2 ಕಿಲೋಮೀಟರ್, ಈಸ್ಟ್ ಟು ವೆಸ್ಟ್ 3 ಕಿಲೋಮೀಟರ್. ಇನ್ನೊಂದು ಡೈರೆಕ್ಷನ್ ಇದೆ ಬಸಪ್ಪನ ಪಾಡಿಯಿಂದ ಕಾಪುಳಿವರೆಗೆ, ಅಲ್ಲಿಗೆ 1.25 ಕಿಲೋಮೀಟರ್. ಅಗೇನ್ ಕಾಪುಳಿಯಿಂದ ನೀವು ಕನ್ಫರ್ಮ್ ಆಗಿ ಲಕ್ಷ್ಮೀಪುರ ಇದು ಒಂದು ಡಯಾಗ್ನಲ್ ಆಗಿರುವಂತಹ ಒಂದು ಸ್ಟ್ರೆಚ್. 200 ಎಕರೆ ಪೊಸಿಷನ್ ಇದೆ.